ಸಾಮಾನ್ಯವಾಗಿ ಯಾವಾಗಲೂ ಹಾಗೆ ಒಂದು ಸರ್ತಿ ಸರ್ಕಾರನ ಹೊಗಳೋದಕ್ಕೆ ಶುರು ಮಾಡಿದ್ರೆ ಹೊಗಳ್ತಾನೇ ಇರ್ತಾರೆ. ಇನ್ನೊಂದು ಸರ್ತಿ ಸರ್ಕಾರವನ್ನು ತೆಗಳೋದಕ್ಕೆ ಶುರು ಮಾಡಿದ್ರೆ ಒಬ್ಬರಾದ್ಮೇಲೆ ಒಬ್ಬರು ತೆಗಳ್ತಾನೇ ಇರ್ತಾರೆ. BR ಪಾಟೀಲ್ ಅವರು ವಸತಿ ನಿಗಮದಲ್ಲಿ ಮನೆ ತಗೋಬೇಕು ಅಂದರೆ ದುಡ್ಡು ಕೊಡಬೇಕಾಗತ್ತೆ ಅಂತ ಒಂದು ಬಾಂಬನ್ನು ಹಾಕಿದ ನಂತರ ಸರ್ಕಾರದ ವಿರುದ್ಧ ಅವರ ಪಕ್ಷದ ಸಚಿವರು ಶಾಸಕರಿಂದಲೇ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಈಗ ಕಾನೂನು ಸಚಿವ HK ಪಾಟೀಲ್ ಅವರೇ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಏನಂತ ಅಂದರೆ ತಮ್ಮ ಅಸಮಾಧಾನವನ್ನು ತೋರ್ಪಡಿಸಿಕೊಂಡಿದ್ದಾರೆ ಆ ಪತ್ರದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಆರೋಪಗಳ ಸುರಿಮಳೆ. ಸ್ವಪಕ್ಷೀಯರಿಂದಲೇ, ವಿರೋಧ ಪಕ್ಷದವರು ಯಾವಾಗಲೂ ಮಾಡ್ತಿರ್ತಾರೆ ಬಿಡಿ, ಸ್ವಪಕ್ಷೀಯರಿಂದಲೇ ತಮ್ಮದೇ ಸರ್ಕಾರದ ವಿರುದ್ಧ ಆರೋಪಗಳ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. BR ಪಾಟೀಲ್ ಆಯಿತು, ಈಗ HK ಪಾಟೀಲ್ ಅವರ ಸರದಿ. ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಹಾಗಾದರೆ ಗಂಭೀರ ಆರೋಪವನ್ನು ಮಾಡಿದ ಸಚಿವರು ಯಾರು ಮತ್ತು ಏನು ಆರೋಪವನ್ನು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಏನು ಪತ್ರವನ್ನು ಬರೆದಿದ್ದಾರೆ, ಆ ಪತ್ರದಲ್ಲಿ ಅವರು ತಮ್ಮ ಅಸಮಾಧಾನವನ್ನು ಹೇಗೆ ಹೊರಹಾಕಿದ್ದಾರೆ ಮತ್ತು ಯಾವ ಕಾರಣಕ್ಕೆ. ಕಾನೂನು ಸಚಿವರಾಗಿರ್ತಕ್ಕಂಥವರೇ ತಮ್ಮ ಸರ್ಕಾರದ ನಡೆಯ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತಂದರೆ ಅದರ ಅರ್ಥ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ. ಸರ್ಕಾರದ ಕೆಲವು ನಿರ್ಧಾರಗಳು ಅಲ್ಲಿನ ಸಚಿವರುಗಳಿಗೆ, ಅಲ್ಲಿನ ಶಾಸಕರುಗಳಿಗೆ ಇಷ್ಟವಾಗ್ತಾ ಇಲ್ಲ ಅಂತಕ್ಕಂಥದ್ದು ಮೇಲಿಂದ ಮೇಲೆ ಪ್ರೂವ್ ಆಗ್ತಾ ಇದೆ. ಇದೆಲ್ಲವನ್ನೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇವಾಗ ಮುಖ್ಯಮಂತ್ರಿಗಳಿಗೆ HK ಪಾಟೀಲ್ ಖಾರವಾದ ಪತ್ರವನ್ನು ಬರೆದಿದ್ದಾರೆ. ಆ್ಯಂಡ್ ತುಂಬ ಕೆಲವೊಂದು ಮೌಲ್ಯಯುತವಾದ ವಿಚಾರಗಳನ್ನು ಅದರಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ತಮ್ಮ ಪಕ್ಷದ ವಿರುದ್ಧದ ಅಸಮಾಧಾನ ಅಂತಲ್ಲ, ಸತ್ಯ ಏನಿದೆ ಅದನ್ನು ಬರೆದಿದ್ದಾರೆ HK ಪಾಟೀಲ್. ಏನಾಗ್ತಾ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಗೌರ್ನಮೆಂಟ್ ಇದ್ದಾಗಲಿ ಅಥವಾ ಅದರ ಹಿಂದೆ BJP ಗೌರ್ನಮೆಂಟ್ ಇದ್ದಾಗಲಿ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. HK ಪಾಟೀಲ್ ಅವರು ಇಷ್ಟೊಂದು ಬೇಸತ್ತು ಹೋಗಿ ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಈ ಹೊತ್ತಲ್ಲಿ ಏನು ಕಾರಣ, ಅವರ ಸಿಟ್ಟು ಯಾರ ಮೇಲೆ, ಈ ಪ್ರಶ್ನೆಗೂ ಕೂಡ ಈಗ ನಾವು ಉತ್ತರ ಕೊಡ್ತೀವಿ. ಸರ್ಕಾರದ ವಿರುದ್ಧ ಮತ್ತೊಂದು ಸ್ಫೋಟಕ ಆರೋಪ, ಆಮೇಲೆ ನಿಶ್ಚಿತವಾಗಿ ಈ ಆರೋಪ ಇದೆಯಲ್ಲ, ಇದು ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗವನ್ನ ತರ್ತಾ ಇದೆ. CMಗೆ ಕಾನೂನು ಸಚಿವರು ಖಾರವಾದ ಪತ್ರವನ್ನು ಬರೆದಿರೋದು. CMಗೆ 7 ಪುಟಗಳ ಪತ್ರವನ್ನ HK ಪಾಟೀಲ್ ಅವರು ಬರೆದಿದ್ದಾರೆ. ಸಚಿವರ ಆ 7 ಪುಟಗಳ ಪತ್ರದ ಅಸಲಿಯತ್ತು ನಾವು ಹೇಳ್ತೀವಿ ನಿಮಗೆ. ಏನಾಗಿದೆ, ಏನೇನು ಅಂಶಗಳನ್ನ ಅಲ್ಲಿ ಬರೆದಿದ್ದಾರೆ ಅಂತ. ಸರ್ಕಾರದಲ್ಲಿ ಅಕ್ರಮಗಳ ದಾಖಲೆಗಳು ನಾಶ ಆಗ್ತಾ ಇದೆಯಾ, ಬಹಿರಂಗವಾಗಿ ಎಲ್ಲವನ್ನ ಸಮಾಧಿ ಮಾಡೋ ಕೆಲಸ ಆಗ್ತಾ ಇದೆಯಾ. HK ಪಾಟೀಲ್ ಅವರ ಪತ್ರ ಇಂಥದೊಂದು ಅನುಮಾನವನ್ನ ಪುಷ್ಟೀಕರಿಸ್ತಾ ಇದೆ. ನಿರಂತರವಾಗಿ 2 ವರ್ಷದಲ್ಲಿ ಸುಮಾರು ಹಗರಣಗಳ ಆರೋಪ ಬಂತು, ಮುಖ್ಯಮಂತ್ರಿಗಳ ಮೇಲೇನೆ ಆರೋಪ ಬಂತು. ಬಟ್ ಇದೆಲ್ಲದಕ್ಕಿಂತಲೂ ಇದು ಒಂದು ತೂಕವನ್ನು ಹೆಚ್ಚು ಮಾಡ್ತಾ ಇದೆ. ಹಾಗಾದರೆ HK ಪಾಟೀಲ್ ಅವರ ಪತ್ರದಲ್ಲಿ ಏನಿದೆ, ಯಾವಾಗ ಬರೆದಿದ್ದು, ಇದಕ್ಕೆ ಉತ್ತರ ಕೊಡ್ತಾರಾ, ಈ ಪ್ರಶ್ನೆಗೆ ನಾವು ಡೀಟೇಲ್ಸ್ ಕೊಡ್ತೀವಿ. ಓಕೆ, ಹಾಗಾದರೆ ಏನದು ವಿಚಾರ ಅಂತ ನೋಡ್ತಾ ಹೋಗೋಣ. ಈ ಅಕ್ರಮ ಗಣಿಗಾರಿಕೆ ಅಂತಕ್ಕಂಥದ್ದು ರಾಜ್ಯದ ಸಂಪನ್ಮೂಲವನ್ನು ದೋಚುವಂತಹ ದೊಡ್ಡ ದರೋಡೆ 2007ರಿಂದ ಶುರುವಾಗಿದ್ದು 2007ರಿಂದ 2011ರವರೆಗೆ ನಡೆದಿದ್ದ ಅಕ್ರಮ ಗಣಿಗಾರಿಕೆಯನ್ನು ಪ್ರಸ್ತಾಪ ಮಾಡ್ತಾರೆ. ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿ ನಷ್ಟ ಆಗಿದೆ. 1-2 ರೂಪಾಯಿ ಅಲ್ಲ, 1,50,000 ಕೋಟಿ. ಅವ್ರು ಹೇಳ್ತಾರೆ HK ಪಾಟೀಲ್, ನನ್ನ ಅಧ್ಯಕ್ಷತೆಯ ಸಂಪುಟ ಉಪಸಮಿತಿ ಇದನ್ನು ಬಹಿರಂಗಗೊಳಿಸಿತ್ತು. ಆದರೆ ನೀವೇನು ಮಾಡಿದ್ರಿ, 2000ದಿಂದ 2011ರವರೆಗೆ ಬಂದಂತಹ ಸರ್ಕಾರಗಳು ಏನು ಮಾಡಿದ್ದಾರೆ, ಇವತ್ತಿಗೂ ಏನಾಗಿದೆ, ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಾ, ಶಿಕ್ಷೆ ಕೊಡಿಸಿದ್ದೀರಾ ಇಲ್ವಾ, ಹೀಗೆ ಹಲವಾರು ಅಂಶಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ತಮ್ಮ 7 ಪುಟಗಳ ಸುದೀರ್ಘ ಪತ್ರದಲ್ಲಿ. ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದು ಹೆಂಗೆ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅಕ್ರಮ ಗಣಿಗಾರಿಕೆಯ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಗೆ ಇವರು ಪಾದಯಾತ್ರೆ ಹೋಗಿದ್ದರು, 320 ಕಿಲೋಮೀಟ್ರು. ಆ ಪಾದಯಾತ್ರೆಯೇ ಅವರಿಗೆ ಅತಿ ಹೆಚ್ಚು ಬೂಸ್ಟ್ ಕೊಟ್ಟಿದ್ದು, ಅದನ್ನು ಪ್ರಸ್ತಾಪ ಮಾಡ್ತಾರೆ. ಅಕ್ರಮ ಗಣಿಗಾರಿಕೆ ಕುರಿತು HK ಪಾಟೀಲ್ ಅವರ ಪತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಗಣಿಗಾರಿಕೆ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆಯನ್ನು ನಡೆಸಿದ್ರಲ್ಲ ಸಿದ್ದರಾಮಯ್ಯ ಅವರು,
ಅದನ್ನ ಇವರು ನೆನಪಿಸಿದ್ದಾರೆ. ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿ ನಷ್ಟ ಅಂತ ನಮ್ಮ ಹತ್ರ ರಿಪೋರ್ಟ್ ಇದೆ. ಒಂದೆರಡು ಕೇಸ್ನಲ್ಲಿ ಮಾತ್ರ ಕೆಲ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಆದರೆ ಅನೇಕ ಪ್ರಕರಣಗಳು SIT ವಿಚಾರಣೆ ಹಂತದಲ್ಲಿದೆ. ಇಷ್ಟು ದೊಡ್ಡ ಪ್ರಮಾಣದ ಲೂಟಿಕೋರತನಕ್ಕೆ ತಕ್ಕ ಶಿಕ್ಷೆ ಆಗಿಲ್ಲ. ಕಳುವಿನ ಸಂಪತ್ತು ಸರ್ಕಾರಕ್ಕೆ ವಾಪಸ್ಸೇ ಬಂದಿಲ್ಲ ಅನ್ನೋ ಗಂಭೀರ ಆರೋಪ. ಇದನ್ನ ಅವರು ಇವರು ಯಾರೋ ಹೇಳಿದಿದ್ರೆ, ಆಕ್ಟಿವಿಸ್ಟ್ಗಳು ಹೇಳಿದಿದ್ರೆ ಓಕೆ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಸರ್ಕಾರದ ಭಾಗವಾಗಿರುವ, ಅದು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಈ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಾರೆ. ಮತ್ತು ನಾವಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ವಿ ನಿಮಗೆ, ಅಂದರೆ ಒಂದು ಎಥಿಕ್ಸ್ನ ಬಗ್ಗೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು. CM ಸಿದ್ದರಾಮಯ್ಯ ಅವರಿಗೆ ಅವರ ಇಡೀ ಪೊಲಿಟಿಕಲ್ ಜೀವನದಲ್ಲಿ ಈ ಪಾದಯಾತ್ರೆ ಅನ್ನುವಂತಹ ಅಧ್ಯಾಯ ಇದೆಯಲ್ಲ, ಅದು ಬೇರೆದೇ ಸುಪ್ರೀಮೆಸಿನ ಅವ್ರಿಗೆ ತಂದು ಕೊಟ್ಟಿದ್ದು. ಸೊ ಆ ವಿಚಾರವನ್ನು ಪ್ರಸ್ತಾಪ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಕಾನೂನು ಸಚಿವರು ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ಬಹಳಷ್ಟು ಅಂಶಗಳು ಮೌಲ್ಯಯುತವಾದದ್ದು ಅಂತ ನಾನು ಅನ್ಕೋತೀನಿ. ನಿಜ, ಪಾದಯಾತ್ರೆಯ ಮುಖಾಂತರನೇ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡೇ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ CM ಆಗಿದ್ದು. ಆಯಿತು, ಅಲ್ಲಿಂದ ಇಲ್ಲಿಯ ತನಕ 1,50,000 ಕೋಟಿ ನುಕ್ಸಾನಾಗಿದೆ ಸರ್ಕಾರಕ್ಕೆ. ಯಾವುದೇ ಪಕ್ಷದ ಸರ್ಕಾರ ಬಂದರೂ ಮೇಜರ್ ಏನು ರಿಕವರಿ ಆಗಿಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ. ಹಾಗಾಗಿ ಈ ಪತ್ರವನ್ನು ಸಿದ್ದರಾಮಯ್ಯನವರು ಎಷ್ಟು ಗಂಭೀರವಾಗಿ ಪರಿಗಣಿಸಬಹುದು, ಇದಕ್ಕೆ ಎಷ್ಟು ಇಂಬು ಕೊಡಬಹುದು, ಇನ್ನಾದರೂ ಈ ಪ್ರಕರಣದ ತನಿಖೆ ಮತ್ತು ಶಿಕ್ಷೆ ಇದೆಲ್ಲವೂ ಕೂಡ ತೀವ್ರಗತಿಯಲ್ಲಿ ಆಗಬಹುದಾ ಅಂತ? ಖಂಡಿತ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪತ್ರ ಬರೆದಿರುವಂತ ವಿಚಾರ ಏನಿದೆ ಅದು ಕೂಡ ಸಾಕಷ್ಟು ಗಂಭೀರವಾದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಕಾರಣ ಏನು ಅಂತಂದ್ರೆ ಸರ್ಕಾರದ ಕಾನೂನು ಸಚಿವರಾಗಿರ್ತಕ್ಕಂಥವ್ರು ಅವರು ಆ ಸಲಹೆಯನ್ನು ಕೊಡಬಹುದಿತ್ತು, ಅಥವಾ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬಹುದಿತ್ತು, ಅಥವಾ ಹಿಂದೇನಾದ್ರು ಚರ್ಚೆ ಮಾಡಿ ಅದು ಯಶಸ್ವಿಯಾಗದ ಕಾರಣಕ್ಕಾಗಿ ಪತ್ರವನ್ನು ಬರೆದ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಅದರಲ್ಲೂ ಪ್ರಮುಖವಾಗಿ 7 ಪುಟದ ಪತ್ರ ಹಿಂದೆ ಅಂದರೆ 2013 ಸರ್ಕಾರ ಬರಬೇಕಾದ್ರೆ ಮುಂಚಿತವಾಗಿ 2010, 11, 12ರಲ್ಲಿ ಸದನದಲ್ಲಿ ಸಾಕಷ್ಟು ಸದ್ದು ಮಾಡಿದಂಥದ್ದು. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನು ಮಾಡುತ್ತೆ, ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಆ ಪಾದಯಾತ್ರೆ ಪರಿಣಾಮವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಜನಾಭಿಪ್ರಾಯವನ್ನು ಮೂಡಿಸುತ್ತೆ ಮತ್ತು ಅದರ ಪರಿಣಾಮವಾಗಿ ಸರ್ಕಾರವನ್ನು ರಚಿಸಲು ಕೂಡ ಕಾಂಗ್ರೆಸ್ ಯಶಸ್ವಿಯಾಗುತ್ತೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ನಾವು ಗಣಿ ಹಗರಣದ ವಿರುದ್ಧ ತನಿಖೆ ಮಾಡ್ತೀವಿ ಅಂತ ಕೊಟ್ಟ ಮಾತಿನನ್ವಯ ಕೆಲವೆಲ್ಲ ಬೆಳವಣಿಗೆಗಳಾಗಿತ್ತು. ಆದರೆ ಎಲ್ಲ ದಾಖಲಾತಿಗಳ ಪ್ರಕಾರ ಇನ್ನೂ ಸಾಕಷ್ಟು ತನಿಖೆ ಬಾಕಿ ಇದೆ, ಮತ್ತೆಲ್ಲವೂ ಕೂಡ ಪೆಂಡಿಂಗ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಇವನ್ನ ಸರ್ಕಾರ ಮಾಡಲೇಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಿರಂಗವಾಗಿ ಪತ್ರ ಬರೆಯುವ ಮೂಲಕವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇದು ಸರ್ಕಾರದಲ್ಲಿ ಸಚಿವರೊಬ್ಬರು ಗಣಿ ಅಕ್ರಮ ಕುರಿತಾದಂತಹ ತಮ್ಮ ಒಂದು ಲೆಕ್ಕಾಚಾರ ಏನಿತ್ತು ಅಥವಾ ಈಗ ಆಗಬೇಕು ನಿರೀಕ್ಷೆ ಏನಿತ್ತು, ನಿರೀಕ್ಷೆ ಹುಸಿಯಾಗಿದೆ ಸರ್ಕಾರದಲ್ಲಿ ಎನ್ನುವಂಥದ್ದನ್ನ ಹಿರಿಯ ಸಚಿವರು CMಗೆ ಪತ್ರ ಬರೆಯುವ ಮೂಲಕವಾಗಿ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದು ಸರ್ಕಾರದ ಮಟ್ಟದಲ್ಲಿ ಗಣಿ ವಿಚಾರದಲ್ಲಿ ಇರುವಂತಹ ದ್ವಂದ್ವವನ್ನು ಕೂಡ ಎತ್ತಿ ಹಿಡಿಯುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರವಿಂದ್, ಸುಕೇಶ್, ಸರ್ಕಾರದ ವಿರುದ್ಧ ಸಿಟ್ಟು ಅಂತ ಇದನ್ನ ಅರ್ಥೈಸ್ಕೊಳ್ಬೇಕಾ, ಅಥವಾ CM ವಿರುದ್ಧನೇ ಅಸಮಾಧಾನ ಡೈರೆಕ್ಟ್ ಆಗಿ ಹೊರ ಹಾಕಿದ್ದಾರೆ ಅಂತ ಅಂದ್ಕೊಳ್ಬೇಕು? ಯಾಕಂದ್ರೆ ಪಾದಯಾತ್ರೆ ವಿಚಾರಗಳನ್ನೆಲ್ಲ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ CM ವಿರುದ್ಧ ಸಿಟ್ಟ, ಇದು ಹಂಗ್ ಕನ್ಸಿಡರ್ ಮಾಡಬೇಕಾ? ಮಮತಾ, ಸರ್ಕಾರ ಅಂದ್ರೆ ಸಿಎಂ ಅಂದ್ರೆ ಸರ್ಕಾರ. ಹಾಗಾಗಿ ಅವ್ರು ಕನ್ಸಿಡರ್ ಮಾಡೋದು ಅಂದ್ರೆ ಸರ್ಕಾರದ ವಿರುದ್ಧ ಅಂದ್ರೆ ಪ್ರಮುಖವಾಗಿ CM ವಿಚಾರದಲ್ಲಿ ವ್ಯಕ್ತಪಡಿಸಿರುವಂತಹ ಅಸಮಾಧಾನ ಅಂತ. ಏನಂತಂದ್ರೆ ಅವತ್ತು ಪಾದಯಾತ್ರೆ ಮಾಡೋ ನೇತೃತ್ವ ವಹಿಸಿಕೊಂಡ್ರು, ಅನಂತರ ಬಂದಾಗ ಸರ್ಕಾರದ ನೇತೃತ್ವ ವಹಿಸಿದಂತರು ಕೂಡ ಸಿದ್ದರಾಮಯ್ಯ ಅವರೇ. ಹಾಗಾಗಿ ಸಹಜವಾಗಿ ಇದು ನಾವು ಅಷ್ಟೆಲ್ಲ ಹೋರಾಟ ಮಾಡಿದ ನಂತರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಗಣಿ ಅವ್ಯವಹಾರವನ್ನ ಅಥವಾ ಗಣಿ ಹಗರಣವನ್ನ ತೆಗೆದುಕೊಂಡು ಹೋಗಿ ಮುಟ್ಟಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಾಟೀಲ್ ಅವರು ಪತ್ರ ಬರೆದಂತೆ ಕಾಣಿಸ್ತಾ ಇದೆ. ಇದು ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂಥದ್ದು. ಎಲ್ಲೋ ಒಂದು ಕಡೆ ನಾವು ಆ ವಿಚಾರದಲ್ಲಿ ಇಡುವುದ್ರೆ ಮೂಲ ಆಶಯ ಏನಿತ್ತು ಮತ್ತು ಜನ ನಮಗೆ ಯಾಕೆ ಬೆಂಬಲಿಸಿದ್ರು 2013ರಲ್ಲೂ ಕೂಡ ಆ ವಿಚಾರಕ್ಕೆ ನಾವು ವಿರುದ್ಧವಾಗಿ ನಡ್ಕೊಂಡಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪತ್ರವನ್ನು ಬರೆದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಒಂದು ಜನ ಅರ್ಥ ಮಾಡ್ಕೋಬೇಕು, 92% ಇಂಥ ವಿಚಾರಗಳು ತನಿಖೆಗೆ ಒಳಪಟ್ಟಿಲ್ಲ. ಇನ್ನುವೇ 8% ಮಾತ್ರ ತನಿಖೆಗೆ ಒಳಪಟ್ಟಿದೆ ಅಂದರೆ ಇನ್ನು ರಾಜ್ಯದ ಸಂಪನ್ಮೂಲ ವಾಪಸ್ ಬೊಕ್ಕಸಕ್ಕೆ ಬರೋದು ಹೆಂಗೆ? ಆಮೇಲೆ ಪಿಕ್ ಅಂಡ್ ಚೂಸ್ ತನಿಖೆ ಆಗ್ತಿದೆಯಲ್ಲ ಅನ್ನೋದು ಒಂದು ಬೇಜಾರು. ಖಂಡಿತ. ಈಗ ಜನಾರ್ದನ್ ರೆಡ್ಡಿ ವಿಚಾರಣೆ ತಗೊಳ್ಳೋಣಪ್ಪ ಉದಾಹರಣೆಗೆ. ಜನಾರ್ದನ್ ರೆಡ್ಡಿ ವಿಚಾರದಲ್ಲೂ ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಆದಾಗೆಲ್ಲ ಅವ್ರಿಗೆ ಬೇಲ್ ಸಿಗ್ತಾ ಇದೆ, ಅದು ಒಂದು ಕಡೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಹತ್ರ ನೀವೇನು ರಿಕವರಿ ಮಾಡ್ಕೊಂಡ್ರಿ? ಏನೂ ಇಲ್ಲ. ಅದನ್ನೇ ಅವ್ರು ಕೇಳಿರ್ತಕ್ಕಂಥದ್ದು. ನಾನು ಬರೀ ಎಕ್ಸಾಂಪಲ್ ರೆಡ್ಡಿ ಅವ್ರದ್ದು ಕೊಟ್ಟೆ ಅಷ್ಟೇ, ಬೇರೆ ಬೇರೆ ಇನ್ನೂ ತುಂಬ ಇದೆ. ಏನು ರಿಕವರಿ ಮಾಡ್ಕೊಂಡ್ರಿ ನೀವು? ಏನೂ ಇಲ್ಲ. ಅದನ್ನೇ ಅವ್ರು ಕೇಳಿದಾರಷ್ಟೇ.